ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಸಿಂಪಲ್ ಲೈಫ್ ಇನ್ ಒಮನ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ಒಂದು ಬೇರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಹಾಗೆ ವೀಡಿಯೋಸ್ನೆಲ್ಲ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ಈ ಒಂದು ವ್ಲಾಗಲ್ಲಿ ನಮ್ಮ ಅರ್ಲಿ ಮಾರ್ನಿಂಗ್ ರೂಟೀನ್ ಹೇಗಿರುತ್ತೆ ಅಂತೇಳಿ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಹಾಗೆ ವಿಡಿಯೋನ ಕೊನೆ ತನಕ ನೋಡಿ, ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತೇಳಿ ಕೇಳ್ಕೊಳ್ತೀನಿ. ತುಂಬ ಜನ ವೀಡಿಯೋಸ್ನೆಲ್ಲ ನೋಡ್ತಾ ಇದ್ದೀರಾ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಾನಿವತ್ತು ರಾಜ್ಮಾ ಗ್ರೇವಿ ಹಾಗೆಯೇ ಚಪಾತಿ ಮಾಡೋಣ ಅಂತೇಳಿ ರೆಡಿ ಮಾಡ್ತಾ ಇದ್ದೆ. ಚಪಾತಿಗೆ ಹಿಟ್ಟೆಲ್ಲ ಕಲಸಿಟ್ಟಿದ್ದೀನಿ. ಹಾಗೆಯೇ ಈಗ ರಾಜ್ಮಾನ ನಾನು ನಿನ್ನೆ ರಾತ್ರಿ ನೆನೆ ಹಾಕಿದ್ದೆ. ಈಗ ಬಿಸಿನೀರು ಹಾಗೆಯೇ ಹಾಲು ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಈಗ ರಾಜ್ಮಾನ ಚೆನ್ನಾಗಿ ತೊಳ್ಕೊಂಡು ನಾನೀಗ ಇದಕ್ಕೆ ಒಂದು ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ಈ ಒಂದು ಗ್ರೇವಿನ ಬೇಕಾದಷ್ಟು ರೀತಿಯಲ್ಲಿ ಮಾಡ್ಬೋದು, ಬಟ್ ನಾನೀಗ ಈಗ ಸಿಂಪಲ್ ಆಗಿ ಆಗಲಿ ಅಂಥೇಳಿ ಈ ರೀತಿಯಲ್ಲಿ ಬೇಗನೆ ಕ್ವಿಕ್ಕಾಗಿ ಆಗೋ ಥರ ಮಾಡ್ಕೊಳ್ತಾ ಇದ್ದೀನಿ. ನಾನೀಗ ರಾಜ್ಮಾನ ತೊಳ್ಕೊಂಡು ಅದಕ್ಕೆ ನೀರನ್ನು ಹಾಕಿಟ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ನಾನು ಒಂದು ಟೊಮೊಟೊ, ಈರುಳ್ಳಿ ಹಾಗೆಯೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಸ್ಟವಲ್ಲಿ ನಾನೀಗ ಇಡ್ತಾ ಇದ್ದೀನಿ. ಇದನ್ನು ನಾನು 5ರಿಂದ 6 ವಿಷಲ್ನ ತೊಗೊಂಡಿದ್ದೀನಿ. ನೋಡಿ ಈ ರೀತಿಯಲ್ಲಿ ಕಾಣ್ತಾ ಇದೆ. ಈಗ ಇದನ್ನು ಚೆನ್ನಾಗಿ ನಾವು ಸ್ಮ್ಯಾಶ್ ಮಾಡ್ಕೊಬೇಕು. ಸ್ಮ್ಯಾಶ್ ಮಾಡ್ಕೊಂಡಾದಮೇಲೆ ನಾನೀಗ ಇದಕ್ಕೆ ಸ್ವಲ್ಪ ಸಾಂಬಾರು ಪೌಡರ್ನ ಹಾಕ್ತಾಯಿದ್ದೀನಿ. ಹಾಗೆಯೇ ಗರಂ ಮಸಾಲವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಗರಂ ಮಸಾಲ ಆದ ನಂತರ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಖಾರದ ಪುಡಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಿಮಗೆ ಬೇಕಾದಷ್ಟು ನೀವು ಖಾರವನ್ನು ಆ್ಯಡ್ ಮಾಡ್ಬೋದು. ಹಾಗೆಯೇ ಸ್ವಲ್ಪ ಜೀರಿಗೆ ಪುಡಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಇದು ತುಂಬ ಈಸಿ ವೇನಲ್ಲಿ ಮಾಡ್ಕೊಳೋ ಅಂಥ ಈ ಒಂದು ಗ್ರೇವಿ. ಇದನ್ನು ಇನ್ನೂ ಚೆನ್ನಾಗಿ ಮಾಡ್ಕೊಬೋದು ರೆಸ್ಟೋರೆಂಟ್ ಸ್ಟೈಲಲ್ಲಿ. ಅದನ್ನೂ ಒಂದು ಸತಿ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಈಗ ನಾನು ಇದಕ್ಕೆ ಒಗ್ಗರಣೆಯನ್ನು ಹಾಕ್ತಾಯಿದ್ದೀನಿ. ಸಾಸಿವೆ, ಜೀರಿಗೆ ಹಾಗೆ ಉದ್ದಿನಬೇಳೆಯನ್ನು ಹಾಕಿ ಒಗ್ಗರಣೆಯನ್ನು ಹಾಕ್ತಾಯಿದ್ದೀನಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ ಹಾಗೆಯೇ ಮುಚ್ಚಿಡಬೇಕು. ಈಗ ಈ ಒಂದು ಗ್ರೇವಿ ರೆಡಿಯಾಗಿದೆ. ನಾನೀಗ ಚಪಾತಿ ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ನೋಡಿ ಚಪಾತಿ ಎಷ್ಟು ಚೆನ್ನಾಗಿ ಆಗಿದೆ ಅಂತೇಳಿ. ತುಂಬ ಚೆನ್ನಾಗಿ ಉಬ್ಬಿ ಬರೋ ಹಾಗೆ ಚಪಾತಿನ ಮಾಡ್ಬೋದು. ಈಗ ನಾನು ನನ್ನ ಮಗನಿಗೆ ತಿಂಡಿ ರೆಡಿ ಮಾಡಿ ಕೊಡ್ತಾ ಇದ್ದೀನಿ, ಚಪಾತಿ ಹಾಗೂ ರಾಜ್ಮಾ ಒಂದು ಗ್ರೇವಿಯನ್ನು. ಅವನಿಗೆ ಈ ರಾಜ್ಮಾ ಗ್ರೇವಿ ಅಂತಂದರೆ ತುಂಬ ಇಷ್ಟ. ಇದನ್ನು ಕಿಡ್ನಿ ಬೀನ್ಸ್ ಅಂತಲೂ ಹೇಳಿ ಕರೀತಾರೆ. ಹಾಗೆ ಈಗ ಅವನಿಗೆ ಸ್ಕೂಲಿಗೆ ಪ್ಯಾಕ್ ಮಾಡ್ತಾ ಇದ್ದೀನಿ. ನೋಡಿ ಈಗ ಚಪಾತಿ ಎಷ್ಟು ಚೆನ್ನಾಗಿ ಆಗಿದೆ ಅಂಥೇಳಿ, ಹಾಗೆ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂಥೇಳಿ. ಈಗ ನಾನು ಇದಕ್ಕೆ ಸ್ವಲ್ಪ ಮಯೋನೀಸು ಹಾಗೆ ಕೆಚಪ್ನ ಹಾಕ್ಕೊಳ್ತಾ ಇದ್ದೀನಿ ಚಪಾತಿಗೆ. ನಾನೀಗ ಎಗ್ಗು ಹಾಗೆಯೇ ಚಿಕನು ಏನನ್ನೂ ಯೂಸ್ ಮಾಡ್ತಾ ಇಲ್ಲ. ಹಾಗೆ ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿ ನಾವೀಗ ಮಾಡಿಟ್ಟಿದ್ವಲ್ಲ ಈ ರಾಜ್ಮಾ ಒಂದು ಬೀನ್ಸನ್ನು, ಅದನ್ನು ನಾನೀಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಗ್ರೇವಿಯನ್ನು ಸಪ್ರೇಟ್ ಮಾಡಿ ಬರೀ ಕಾಳನ್ನು ಮಾತ್ರ ಈ ರೀತಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಇದು ಕಂದಕ್ಕೆ ತುಂಬ ಇಷ್ಟ ಈ ಒಂದು ಗ್ರೇವಿ, ಅದಕ್ಕೋಸ್ಕರ ಇದು ಮಾಡಿದ್ದೆ. ಹಾಗೆಯೇ ಸ್ಕೂಲ್ ಬಾಕ್ಸಿಗೂ ಇದನ್ನೇ ಕೂಡ ಹಾಕೋಣ ಅಂಥೇಳಿ ಪ್ಯಾಕ್ ಮಾಡ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಇದನ್ನು ರೋಲ್ ಮಾಡಬೇಕು. ರೋಲ್ ಮಾಡಿ ಆನಂತರ ಮಧ್ಯೆ ಇದನ್ನು ಕಟ್ ಮಾಡಬೇಕು. ಕಟ್ ಮಾಡಿ ಬಾಕ್ಸಿಗೆ ಹಾಕ್ತಾ ಇದ್ದೀನಿ. ನೋಡಿ ಈ ರೀತಿಲಿ ಕಾಣ್ತಾ ಇದೆ. ಇದೆಲ್ಲ ಕೆಲಸ ಇನ್ನೂ ಮುಗ್ದೇ ಇರಲಿಲ್ಲ, ಅಷ್ಟು ಬೇಗ ಡಿಂಪು ಎದ್ಬಿಟ್ಟ. ಹಾಗೆ ಈಗ ಅವನಿಗೆ ಸ್ವಲ್ಪ ಸಮಾಧಾನ ಮಾಡಿ ಈ ರೀತಿ ಕೂರಿಸ್ಕೊಂಡಿದ್ದೀನಿ. ಅವನಿಗೆ ಈಗ ಮಲಸಕ್ಕೆ ಹೋದರೂ ನಿದ್ದೆ ಬರ್ತಾ ಇಲ್ಲ, ಮಲಗ್ಲಿಕ್ಕೆ ರೆಡಿ ಇಲ್ಲ, ಅದಕ್ಕೋಸ್ಕರ ಹಿಂಗೆ ಕೂತ್ಕೊಂಡಿದ್ದಾನೆ. ಈಗ ಕಂದನು ಸ್ಕೂಲಿಗೆ ಹೋಗೋಕ್ಕೆ ಅಂತೇಳಿ ರೆಡಿ ಆಗಿದ್ದ. ನೋಡಿ ಇಬ್ಬರು ಹಾಯ್ ಹೇಳ್ತಾ ಇದ್ದಾರೆ. ಹಾಗೆ ಡಿಂಪಿಗೆ ತುಂಬ ನಿದ್ದೆ ಬರ್ತಾ ಇದೆ, ಬಟ್ ಅವ್ನು ಮಲಗ್ಲಿಕ್ಕೆ ರೆಡಿ ಇಲ್ಲ. ಆನಂತರ ಕಂದನ ಸ್ಕೂಲಿಗೆ ಕಳಿಸಾಯಿತು. ಡ್ರೈವರ್ ಬ್ರದರ್ ಬಂದು ಕರ್ಕೊಂಡು ಹೋದರು. ಈಗ ನಮ್ಮನೆ ಎದುರೇನೆ ಗೌರ್ಮೆಂಟ್ ಪಾರ್ಕಿಂಗ್ ಏರಿಯಾ ಇದೆ, ಬಟ್ ಅಷ್ಟೊಂದು ವೆಹಿಕಲ್ ನಿಲ್ಲೋದಿಲ್ಲ. ವಾಕಿಂಗ್ ಮಾಡಲಿಕ್ಕೆಲ್ಲ ಚೆನ್ನಾಗಿದೆ. ಅದಕ್ಕೆ ಈಗ ನಾನು ಡಿಂಪನ್ನು ಕರ್ಕೊಂಡು ಹೋಗಿ ವಾಕಿಂಗ್ ಮಾಡ್ತಾ ಇದ್ದೆ. ಈಗ 6:45 ಆಗಿದೆ ಟೈಮ್ ಇಲ್ಲಿ. ನೋಡಿ ಇವತ್ತು ಮಳೆ ಎಲ್ಲ ಸ್ವಲ್ಪ ಕಮ್ಮಿ ಇದೆ, ಅದಕ್ಕೋಸ್ಕರ ವಾಕಿಂಗ್ ಅಂತೇಳಿ ಬಂದಿದ್ವಿ. ತುಂಬ ಚೆನ್ನಾಗಿದೆ ವೆದರು, ಮಳೆನೂ ಕಮ್ಮಿ ಇದೆ, ಹಾಗೆ ಬಿಸಿಲು ಕಮ್ಮಿ ಇದೆ. ವಾಕಿಂಗ್ ಮಾಡಲಿಕ್ಕೆ ಹಾಗೆ ಜಾಗಿಂಗ್ ಮಾಡಲಿಕ್ಕೆ ಎಲ್ಲ ತುಂಬ ಚೆನ್ನಾಗಿದೆ ವೆದರು. ಹಾಗೆ ನಾನು ಡಿಂಪು ಈಗ ಇಲ್ಲಿ ವಾಕಿಂಗ್ ಮಾಡ್ತಾ ಇದ್ದೀವಿ. ಈಗ ಡಿಂಪು ಹೋಗಿ ಮಲಗಲಿಕ್ಕೂ ರೆಡಿ ಇರಲಿಲ್ಲ, ಅದಕ್ಕೋಸ್ಕರ ಇಲ್ಲೇ ನಾನು ವಾಕಿಂಗಿಗೆ ಕರ್ಕೊಂಬಂದೆ. ಅವನು ಎದ್ದಿಲ್ಲ ಅಂತಂದರೆ ಮನೆಯಲ್ಲೇ ಸ್ವಲ್ಪ ಏನಾದರೂ ಎಕ್ಸಸೈಸ್ ಮಾಡ್ತಾ ಇರ್ತೀನಿ. ನಾನು ಆಫ್ಟರ್ ಡಿಂಪು ಡೆಲಿವರಿ ತುಂಬ ವೆಯ್ಟ್ ಗೇನ್ ಆದೆ, ಅದಕ್ಕೋಸ್ಕರ ಈಗ ಸ್ವಲ್ಪ ಎಲ್ಲ ಎಕ್ಸಸೈಸು ಹಾಗೆಯೇ ವಾಕಿಂಗು ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಇಲ್ಲಿ ಒಂದು ಕ್ಯೂಟ್ ಆಗಿರೋ ಒಂದು ಟ್ರಕ್ ಇತ್ತು. ಡಿಂಪುಗೆ ಆ ಟ್ರಕ್ಗಳು ಅದೆಲ್ಲ ಅಂದರೆ ತುಂಬ ಇಂಟ್ರೆಸ್ಟು. ಅವನು ಅದನ್ನೇ ನೋಡ್ತಾ ನಿಂತ್ಕೊಂಡಿದ್ದ. ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಂಥೇಳಿ ಆ ಟ್ರಕ್ಕು, ಅವನಿಗೆ ತುಂಬ ಇಷ್ಟ. ಹಾಗೆ ವಾಕಿಂಗ್ ಮಾಡ್ತಾ ಅವನಿಗೆ ಅಲ್ಲೇ ಸ್ವಲ್ಪ ನಿದ್ದೆ ಬಂದಂಗೆ ಆಯಿತು. ನಾನು ಮಲ್ಕೊಂಡಿದ್ದಾನೆ ಅಂತ ಅಂದ್ಕೊಂಡು ನಾನು ವಾಕಿಂಗ್ ಮಾಡ್ತಾ ಇದ್ದೆ, ಬಟ್ ಅಗೇನ್ ಎದ್ದು ಆ ಕಡೆ ಎಲ್ಲ ನೋಡ್ತಾ ಇದ್ದ. ಅಲ್ಲಿ ತುಂಬ ಬರ್ಡ್ಸು ಹಾಗೆ ಕ್ಯಾಟ್ಸ್ ಎಲ್ಲ ಇರುತ್ತೆ, ಅದಕ್ಕೋಸ್ಕರ ಆ ಕಡೆನೇ ನೋಡ್ತಾ ಇದ್ದಾನೆ ಇವನು. ಹಾಗೆ ಯಾವಾಗಲೂ ಈ ರೀತಿಲಿ ಒಂದು ಕೈಯನ್ನು
ಕಿವಿ ಹತ್ರ ಹಿಡ್ಕೊಂಡೇ ಇರ್ತಾನೆ. ಅದವನಿಗೆ ಒಂಥರ ಸೇಫ್ಟಿ ಅನಿಸುತ್ತೋ ಏನೋ ಗೊತ್ತಿಲ್ಲ. ನನಗೆ ನನ್ನ ಹಸ್ಬೆಂಡಿಗೆ ಯಾವಾಗಲೂ ಆ ರೀತಿಲಿ ಒಂದು ಕೈನ ಇಟ್ಕೊಂಡಿರ್ತಾನೆ ಕಿವಿ ಹತ್ರ. ಈಗ ಅವನಿಗಲ್ಲಿ ಕ್ಯಾಟ್ ಕಾಣ್ತಾ ಇದೆ, ನಿಮಗೂ ಕಾಣ್ತಾ ಇರ್ಬೋದು ನೋಡಿ, ಅಲ್ಲಿ ಟ್ರಕ್ ಹತ್ತಿರ ಇದೆ. ಆ ಕ್ಯಾಟ್ನ ಹಿಡಿಬೇಕು, ಅಲ್ಲಿಗೆ ಹೋಗಬೇಕು ಅಂತೇಳಿ ತುಂಬ ಹಠ ಮಾಡ್ತಾ ಇದ್ದ. ಇಲ್ಲಿ ಬೆಕ್ಕುಗಳೊಂದು ಸಿಕ್ಕಾಪಟ್ಟೆ ಬೆಕ್ಕುಗಳನ್ನ ನೀವು ನೋಡ್ಬೋದು. ಹೊರಗಡೆ ಎಲ್ಲಾದರೂ ಹೊರಟಾಗ ಇಂಡಿಯಾ ಥರ ಇಲ್ಲ ಅಪಶಕನ ಅಂತೇಳಿ ಫಾಲೋ ಮಾಡ್ತಾ ಕೂತ್ಕೊಂಡ್ರೆ ಮುಂದೆ ಹೋಗಲಿಕ್ಕೆ ಆಗಲ್ಲ. ಯಾಕಂತಂದರೆ ಅಷ್ಟೊಂದು ಬೆಕ್ಕುಗಳಿದ್ದಾವೆ ಇಲ್ಲಿ ನೋಡಿ. ಇಲ್ಲೆಲ್ಲ ವೆಹಿಕಲ್ಸ್ಗಳಿದ್ದಾವೆ. ಇವತ್ತು ಮಳೆ ಹಾಗೇನೆ ಬಿಸಿಲು ಎಲ್ಲ ಕಮ್ಮಿ ಇದೆ. ಈ ಟ್ರಕ್ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದೆ ನೋಡಿ. ಇಲ್ಲಿ ಪೋರ್ಟ್ ಹತ್ತಿರ ಇರೋದ್ರಿಂದ ಈ ರೀತಿಯಾಗಿ ಸುಮಾರು ಟ್ರಕ್ಗಳನ್ನು ನೋಡ್ಬೋದು. ನಾವು ಹಾಫ್ ಆನ್ ಅವರ್ ವಾಕಿಂಗ್ ಎಲ್ಲ ಮುಗಿಸಿ ಈಗ ಬರ್ತಾ ಇದ್ವಿ ಮನೆಗೆ. ಲಿಫ್ಟಲ್ಲಿದ್ವಿ, ಆ ನಂತರ ಮನೆಗೆ ಬಂದ್ವಿ ನೋಡಿ. ಮನೆಯೆಲ್ಲ ಈಗ ಆ ಕಡೆ ಈ ಕಡೆ ಆಗಿದೆ, ವಸ್ತುಗಳೆಲ್ಲ ಅದನ್ನೆಲ್ಲ ನೀಟಾಗಿ ಇಟ್ಟು ಹಾಗೆಯೇ ಕ್ಲೀನ್ ಮಾಡಬೇಕು. ಈಗ ಡಿಂಪು ನಾನು ಬ್ರಷ್ ಮಾಡ್ಸೋಣ ಅಂಥೇಳಿ ಬಂದೆ. ಅವ್ನು ಬ್ರಷ್ ಮಾಡ್ತಾ ಇದ್ದಾನೆ. ಅವನಿಗೆ ಬ್ರಷ್ ಮಾಡೋದಿಲ್ಲ ಅಂತ ಅಂದರೆ ಏನು ತೊಂದರೆ ಇಲ್ಲ, ಆರಾಮ್ಸೆ ಇರ್ತಾನೆ ಬ್ರಷ್ ಮಾಡಿಸ್ಕೊಳ್ಲಿಕ್ಕೆಲ್ಲ. ಅವನೇ ಟ್ರೈ ಮಾಡ್ತಾನೆ ಬ್ರಷ್ ಮಾಡಲಿಕ್ಕೆ ಕೂಡ, ಬಟ್ ನಾನು ಅವನಿಗೆ ಕೊಡಲ್ಲ. ಯಾಕಂತಂದರೆ ಫುಲ್ ಮೈ ತುಂಬ ಎಲ್ಲ ಗಲೀಜು ಮಾಡ್ಕೊಂಡ್ಬಿಡ್ತಾನೆ, ಅದಕ್ಕೆ ನಾನೇ ಮಾಡಿಸ್ತೀನಿ. ಇದು ಕಿಡೋಡೆಂಟ್ ಹೇಳಿ ಒಂದು ಪೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಅದರಲ್ಲೇ ಪೇಸ್ಟಿಗೆ ಬ್ರಷ್ ಕೂಡ ಫ್ರೀಯಾಗಿ ಬಂದಿರುತ್ತೆ. ತುಂಬ ಚೆನ್ನಾಗಿದೆ ಈ ಒಂದು ಟೂತ್ ಪೇಸ್ಟು. ನಾವು ಕಂದುಗೂ ಇದನ್ನೇ ಯೂಸ್ ಮಾಡಿದ್ದು ಅಪ್ ಟು 5 ಇಯರ್ಸ್ ತನಕ. ಈಗ ನಾವು ಮಾಮೂಲಿ ಯೂಸ್ ಮಾಡುವಂಥ ಪೇಸ್ಟನ್ನು ಯೂಸ್ ಮಾಡ್ತಾಯಿದ್ದೀವಿ. ಬಟ್ ಈ ಒಂದು ಪೇಸ್ಟ್ ಅಂತೂ ಮಕ್ಕಳಿಗೆ 2 ಇಯರ್ಸಿಂದ 3 ಇಯರ್ಸ್ ತನಕ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಕ್ಯಾವಿಟಿ ಎಲ್ಲ ತುಂಬ ಕಮ್ಮಿ ಮಾಡುತ್ತೆ. ಈ ಒಂದು ಟೂತ್ ಪೇಸ್ಟ್ನ ನಮಗೆ ರೆಫರ್ ಮಾಡಿದ್ದು ನಮ್ಮ ಸೊಸೆ. ಡಿಂಪುಗೂ ಹಾಗೆಯೇ ಕಂದಂಗೆ ಅವರೇನೆ ಎಲ್ಲ ಟ್ರೀಟ್ ಮಾಡಿ ನೋಡಿ ಕೊಟ್ಟಿರೋ ಅಂಥದ್ದು. ತುಂಬ ಚೆನ್ನಾಗಿದೆ ಈ ಒಂದು ಟೂತ್ ಪೇಸ್ಟು ನೋಡಿ. ಈಗ ಡಿಂಪು ಹೇಳ್ತಾ ಇದ್ದಾನೆ, ನಾನು Hello friend, I'm here. ಅವನೀಗ ಬಾಯ್ ಹೇಳ್ತಾ ಇದ್ದಾನೆ. ಹಾಗೆ ನಾನು ಬ್ರಷ್ ಎಲ್ಲ ಮಾಡಿಸಿ ಈಗ ಅವನಿಗೆ ನಾನು ತಣ್ಣೀರನ್ನು ಕುಡಿಸ್ತಾ ಇದ್ದೀನಿ. ಡಿಂಪುನ ಈಗ ಎಲ್ಲ ಫ್ರೆಶ್ ಮಾಡಿಸಿ ಹಾಗೆ ಅವನಿಗೆ ತಿಂಡಿ ಹಾಕ್ಕೊಟ್ಟು ನಾನೀಗ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಒರೆಸೋದು ಗುಡಿಸೋದು ಡೈಲಿ ಇರತ್ತಲ್ಲ, ಆ ರೀತಿಯಲ್ಲಿ. ನಾನು 6 ಮಕ್ಕಳಿಗೆ ಅಲ್ಲಿ ಹೊರಗಡೆ ವಾಕಿಂಗ್ ಅಂತ ಹೋದ್ವಿ. ಈಗ 7:15 ಆಗಿದೆ. ಬಂದು ಡಿಂಪುನ ರೆಡಿ ಮಾಡಿ ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಇದಕ್ಕೆ ಹಾಗಲಕಾಯಿ ಪಲ್ಯ ಮಾಡೋಣ ಅಂಥೇಳಿ ರೆಡಿ ಮಾಡ್ತಾ ಇದ್ದೆ ಚಪಾತಿಗೆ. ನನ್ನ ಹಸ್ಬೆಂಡಿಗೆ ಈ ರೀತಿಲಿ ಮಾಡೋ ಪಲ್ಯಗಳು ಇಷ್ಟ ಆಗುತ್ತೆ. ಅವ್ರಿಗೆ ತುಂಬ ಸ್ಪೈಸಿಯಾಗಿ ಖಾರ ಎಲ್ಲ ಹಾಕಿ ಹಾಗೆ ಕಾಯೆಲ್ಲ ಹಾಕಿ ಮಾಡಬಾರ್ದು. ಅದಕ್ಕೆ ಈ ರೀತಿಲಿ ಮಾಡೋಣ ಅಂತೇಳಿ ಟ್ರೈ ಮಾಡ್ತಾ ಇದ್ದೆ. ಸ್ವಲ್ಪ ಎಣ್ಣೆ ತಗೊಂಡು ಅದಕ್ಕೆ ಜೀರಿಗೆ, ಸಾಸಿವೆ ಹಾಗೆ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಹಾಗೆಯೇ ಹಸಿಮೆಣಸು, ಸ್ವಲ್ಪ ನಾವು ಬೇಯಿಸ್ಕೊಂಡಿರುವಂಥ ಟೊಮೊಟೊನ ಹಾಕಿ ಚೆನ್ನಾಗಿ ನಾವು ಹುರ್ಕೊಬೇಕು. ಆನಂತರ ಬೇಯಿಸಿರುವಂಥ ಈ ನೀರನ್ನು ಆ್ಯಡ್ ಮಾಡ್ಕೊಬೇಕು. ತುಂಬ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿ. ಯಾರಾದರೂ ಟ್ರೈ ಮಾಡಿಲ್ಲ ಅಂತ ಟ್ರೈ ಮಾಡಿ. ಹೆಲ್ತಿ ಮಾತ್ರ ತುಂಬ ಒಳ್ಳೆಯದು. ಹಾಗೆಯೇ ಸ್ಪೈಸಸ್ ತುಂಬ ಇಷ್ಟಪಡಲ್ಲ ಅನ್ನೋರು ಈ ರೀತಿಲಿ ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗೆ ರೊಟ್ಟಿ, ಚಪಾತಿ ಅದಕ್ಕೆಲ್ಲ ಒಳ್ಳೆ ಕಾಂಬಿನೇಷನ್ನು ಈ ಒಂದು ಪಲ್ಯ. ತುಂಬ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂಥೇಳಿ. ನನ್ನ ಹಸ್ಬೆಂಡಿಗಂತೂ ತುಂಬ ಇಷ್ಟ. ಈಗ ನಾನು ಆನಿಯನ್ ರೈಸ್ ಮಾಡೋಣ ಅಂಥೇಳಿ ರೆಡಿ ಮಾಡ್ತಾಯಿದ್ದೆ. ಈಗ ರಾಜ್ಮಾ ಗ್ರೇವಿಗೆ ಈ ಒಂದು ಆನಿಯನ್ ರೈಸು ಅಥವಾ ಜೀರಾ ರೈಸು ತುಂಬ ಚೆನ್ನಾಗಾಗುತ್ತೆ. ಸ್ವಲ್ಪ ರೈಸನ್ನು ನಾನಿಲ್ಲಿ ತೊಳೆದು ಈಗ ಕುಕ್ಕರಲ್ಲಿ ಹಾಕಿಟ್ಟಿದ್ದೀನಿ. 3 ವಿಷಲ್ ತೊಗೊಳ್ತೀನಿ. ಈಗ ರಾಜ್ಮಾ ಮಾಡಲಿಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಸ್ವಲ್ಪ ನಾನು ಇದಕ್ಕೆ ಎಣ್ಣೆಯನ್ನು ಹಾಕಿ ಹಾಗೆ ತುಪ್ಪವನ್ನು ಹಾಕಿದ್ದೀನಿ. ಅದಕ್ಕೆ ಜೀರಿಗೆ, ಸಾಸಿವೆ ಹಾಗೆ ಉದ್ದಿನಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಕೆಂಪಾದ ಮೇಲೆ ನಾನು ಇದಕ್ಕೆ ಈರುಳ್ಳಿ ಹಾಗೆಯೇ ಹಸಿಮೆಣಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಈರುಳ್ಳಿ ಹಸಿಮೆಣಸನ್ನು ಆ್ಯಡ್ ಮಾಡಿ ಇದು ಗೋಲ್ಡನ್ ಬ್ರೌನ್ ಆಗೋವರೆಗೆ ತುಂಬ ಚೆನ್ನಾಗಿ ಇದನ್ನು ನಾವು ಫ್ರೈ ಮಾಡ್ಕೊಬೇಕು. ತುಂಬ ಒಳ್ಳೆಯದಾಗುತ್ತೆ ಇದು. ಈಗ ಇದಕ್ಕೆ ಸ್ವಲ್ಪ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಇದನ್ನ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕು. ಈ ಜಿಂಜರ್ ಗಾರ್ಲಿಕ್ನ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಷ್ಟು ಚೆನ್ನಾಗಿ ಇದನ್ನು ನಾವು ಫ್ರೈ ಮಾಡ್ಕೊಬೇಕು. ಲೋ ಫ್ಲೇಮಲ್ಲೇ ಮಾಡಿ. ಹಾಗೆಯೇ ಈರುಳ್ಳಿ ಸ್ವಲ್ಪ ಬ್ರೌನ್ ಆಗಬೇಕು, ಆವಾಗ ತುಂಬ ಟೇಸ್ಟಿಯಾಗಿ ಬರುತ್ತೆ ಆನಿಯನ್ ರೈಸು. ಅದಕ್ಕೋಸ್ಕರ ಹಾಗೆ ಇದನ್ನ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದನ್ನು ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಈ ರೀತಿ ಬಿಸಿ ಆಗಲಿಕ್ಕೆ ಬಿಡಬೇಕು. ಆನಂತರ ನಾವು ಇದಕ್ಕೆ ಮಾಡಿಟ್ಟಿರುವಂಥ ಅನ್ನವನ್ನು ಆ್ಯಡ್ ಮಾಡ್ಕೊಬೋದು. ಈ ಎಲ್ಲ ಒಂದು ತಿಂಡಿ ಹಾಗೆಯೇ ಅಡುಗೆ ಇದನ್ನೆಲ್ಲದನ್ನು ನಾನು 9 ಗಂಟೆ ಒಳಗಡೆ ಮುಗಿಸ್ಬಿಡ್ತೀನಿ. ತುಂಬ ಬೇಗ ಎಲ್ಲ ಆಗಿಬಿಡುತ್ತೆ. ಮಾರ್ನಿಂಗು 4:45 ಶುರು ಆಗಿದ್ದು 9 o'clock ತನಕ ಎಲ್ಲ ತುಂಬ ಕೆಲಸ ಆಗ್ತಾಯಿರುತ್ತೆ.
ಈಗ ನಾನಿಲ್ಲಿ ಬಟ್ಟೆ ಸ್ವಲ್ಪ ನೆನೆಸಿಟ್ಟಿದ್ದೆ, ಅದನ್ನೆಲ್ಲ ವಾಶ್ ಮಾಡಿ ಹಾಗೆಯೇ ನಾನು ಫ್ರೆಶ್ ಅಪ್ ಎಲ್ಲ ಆಗಿ ಈಗ ಪೂಜೆನೂ ಆಗಿದೆ. ಆಲ್ರೆಡಿ 8:45 ಆಗಿದೆ. ಈಗ ಪೂಜೆ ಎಲ್ಲ ಆಗಿ ನಾನೀಗ ಆನಿಯನ್ ರೈಸ್ನ ರೆಡಿ ಮಾಡೋಣ ಅಂಥೇಳಿ ಬಂದೆ. ರೈಸ್ ಹಾಕಿಟ್ಟು ಹೋಗಿದ್ನಲ್ಲ, ಅದು ತುಂಬ ಚೆನ್ನಾಗಿ ಈ ರೀತಿಯಾಗಿ ಕಲಿಸ್ಕೊಂಡಿದ್ದೀನಿ. ಆನಂತರ ನಾವು ಇದಕ್ಕೆ ಉಪ್ಪು ಬೇಕಿದ್ರೆ ಉಪ್ಪು ಅದನ್ನೆಲ್ಲ ಸೇರಿಸಿ ಇದನ್ನ ರೆಡಿ ಮಾಡ್ಕೊಬೋದು. ಎಷ್ಟು ಚೆನ್ನಾಗಾಗಿದೆ ನೋಡಿ. ಈಗ ನಾನು ನನ್ನ ಹಸ್ಬೆಂಡ್ ಬಂದರು, ಅವ್ರಿಗೆ ಸರ್ವ್ ಮಾಡೋಕ್ಕೆ ಅಂಥೇಳಿ ರೆಡಿ ಮಾಡ್ತಾ ಇದ್ದೀನಿ. ಅವರಿಗೆ ಸ್ವಲ್ಪ ಆನಿಯನ್ ರೈಸ್ನ ಹಾಕ್ತಾ ಇದ್ದೀನಿ. ಅವ್ರು ನಾರ್ಮಲಿ ರೈಸ್ನ ತಿನ್ನಲ್ಲ, ಬಟ್ ಈ ರೀತಿಯಲ್ಲಿ ಡಿಫ್ರೆಂಟಾಗಿ ಮಾಡಿಕೊಟ್ಟಾಗ ಇಷ್ಟಪಟ್ಟು ತಿಂತಾರೆ. ಅದು ರಾಜ್ಮಾ ಇದ್ದಾಗ ನನ್ನ ಮಗನಿಗೆ ನನ್ನ ಹಸ್ಬೆಂಡಿಗೆ ತುಂಬ ಇಷ್ಟ ರಾಜ್ಮಾ ಗ್ರೇವಿ. ಇದು ಈಗ ಅರ್ಜೆಂಟಿ ಮಾಡಿರೋದು, ಇನ್ನೂ ತುಂಬ ಚೆನ್ನಾಗಿ ಈ ಗ್ರೇವಿನ ಮಾಡ್ಬೋದು. ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ. ಹಾಗೆ ಇದು ಹೈ ಪ್ರೋಟೀನ್ ಆದಂಥ ಒಂದು ಪಲ್ಯ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂಥೇಳಿ. ಈ ಒಂದು ಆನಿಯನ್ ರೈಸ್ ಜೊತೆ ಈ ಒಂದು ರಾಜ್ಮಾ ಒಳ್ಳೆ ಒಂದು ಕಾಂಬಿನೇಷನ್ ಆಗಿರುತ್ತೆ. ಯಾರು ಟ್ರೈ ಮಾಡಿಲ್ಲ ಅಂತ ಟ್ರೈ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಅಂತ ಹೇಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂಥೇಳಿ, ತುಂಬ ಎಮ್ಮಿಯಾಗಿ ಕಾಣ್ತಾ ಇದೆ. ಆನಂತರ ಡಿಂಪುನ ಸ್ನಾನ ಮಾಡಿಸಿ ಹಾಗೆ ಅವನು ತಿಂಡಿ ಎಲ್ಲ ತಿಂದು ಈಗ ಫ್ರೂಟ್ಸ್ನ ತಿಂತಾ ಇದ್ದಾನೆ. ಇದಿಷ್ಟು ಆಗಿರುತ್ತೆ ನಮ್ಮದು ಮಾರ್ನಿಂಗು 4:45ಇಂದ 9 ತನಕ. ನೀವು ಮಾರ್ನಿಂಗ್ ಬೇಗ ಹೇಳ್ತೀರಾ, ಹಾಗೆಯೇ ಮಾರ್ನಿಂಗು ಸ್ವಲ್ಪ ಗಡಿಬಿಡಿ ಅಂತ ಹೇಳಿ ಅನಿಸುತ್ತಾ ಕೆಲಸ ಎಲ್ಲ ಮಾಡುವಾಗ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಆಗಿತ್ತು ಇವತ್ತಿನ ವ್ಲಾಗು. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.